ಅದು ಕೆಪಾಸಿಟಿ ಇಶ್ಯೂ ಇದೆ ನಾ ಜಾಗ ಇಲ್ಲ ಏನ್ ಮಾಡ್ಬೇಕು இன்னும் 2 கம்பார்ட்மெண்ட் போட்டாங்கன்னா நல்லா இருக்கும். ಅದು ನಾವು ರಿಕಮೆಂಡ್ ಮಾಡ್ತೀವಿ ಬಟ್ ಅದು ನಮ್ಮ ಕೈಯಲ್ಲಿ ಇಲ್ಲ. ನಿಮ್ದು ಸೇಫ್ಟಿ ಅಥವಾ ಏನಾದ್ರು ಆ ತರ ಇಶ್ಯೂ ಇದೆಯಾ ಅದ್ರ ಬಗ್ಗೆ ಹೇಳಿ. ಹಾ ಕಷ್ಟ ಮೀನ್ಸ್ ಜಾಗ ಸಿಗ್ತಾ ಇಲ್ಲ ಅಥವಾ ಏನೋ ಮತ್ತೆ ಇದು 16 ಕೋಚ್ ಇದೆ. ಬೇರೆ ಏನು ಜಗಳ ಮಾರಿಕೊಂಡು ಗಾಡಿ ಎಲ್ಲ ಬೆಂಗಳೂರಿಗೆ ಹೋಗುವಾಗ ಈ ರೂಟಲ್ಲಿ ಬರುತ್ತೆ. ಇದು ರಾಂಗ್ ರೂಟ್. ಆ ಪ್ಲಾಟ್ಫಾರ್ಮ್ ಬರಬೇಕು. ಯಾಕೆ ಅದು ಬೆಂಗಳೂರಿಗೆ ಹೋಗೋ ರೂಟ್ ಪ್ಲಾಟ್ಫಾರ್ಮ್ ಅದು. ಇದು ಬೆಂಗಳೂರಿಂದ ಓಕೆ. ಅದು ರಾಂಗ್ ರೂಟ್ ಇರುವಂತೆ ಬೆಳಗ್ಗೆ ಶತಾಬ್ದಿಗೆ ಸ್ವರ್ಣ 20 ನಿಮಿಷ ಅಲ್ಲಿ ಹೋಗ್ತಾರೆ ಬೆಳಗ್ಗೆ ಟ್ರೈನ್. 20 ನಿಮಿಷ ಆದ್ಮೇಲೆ ಒಳಗಡೆ ಬರುತ್ತೆ ಸ್ವರ್ಣ ಎಕ್ಸ್ಪ್ರೆಸ್ ಬರುತ್ತೆ. ಅದಕ್ಕೆ 10 ನಿಮಿಷ 10 ನಿಮಿಷ ಆಯ್ತು. 30 ನಿಮಿಷ ಅದಲ್ಲಿ ಆಯ್ತು ಸರ್. ವೈಟ್ ಫಿಲ್ಲು ಬಂಗಾರಪೇಟೆಗೆ 8 ಗಂಟೆಗೆ ಹೋಗೋದು, 8ವರೆಗೆ ಹೋಗುತ್ತೆ, 9 ಗಂಟೆಗೆ ಹೋಗುತ್ತೆ. ಮಧ್ಯದಲ್ಲಿ ಗೇಟ್ ಹಾಕಲ್ಲ, ಓಡಿಸಿಬಿಟ್ಟಿರ್ತಾರೆ. ಇನ್ನೂ ಲೇಟ್ ಆಗುತ್ತೆ. ಮಾರಿಕೊಂಡ್ರೆ ಏನಾದ್ಮೇಲೆ ಹಿಂದ್ಗಡೆ ಕುಪ್ಪಂ ಇದೆ. ಜನ ಕುಪ್ಪಂ ಎತ್ತುವರಲ್ಲ ಇದಕ್ಕೆ ಬಂದ್ಬಿಡ್ತಾರೆ ಲೇಟ್ ಉಂಟು. ಅದನ್ನೆಲ್ಲ ತುಂಬಾ ಪ್ರಾಬ್ಲಮ್ ಸರ್. ಅದಕ್ಕೂ ಹಳ್ಳಿಲಂತೂ ಆ ಪ್ಲಾಟ್ಫಾರ್ಮ್ ಲಿಂಕ್ ಮಾಡಿದೆ. ಅದೇ ಕರೆಕ್ಟ್ ಆದ ರೂಟ್ ಬಂದ್ಬಿಡುತ್ತೆ. ಅದು ನೀವು ರೈಲ್ವೆ ಅವರಿಗೆ ಸ್ವಲ್ಪ ಮನವಿ ಕೊಡ್ಬೇಕು, ಸಜೆಷನ್ ಕೊಡ್ಬೇಕು ಈ ತರ ಇವರು. ಸೊ ನಾವು ಕೂಡ ಏನು ಯಾವಾಗ ಸಿಗ್ತಾರೆ ನಾವು ರೆಕಮೆಂಡ್ ಮಾಡ್ತೀವಿ. ಬೇರೆ ಏನೋ ಯಾರು ಗಲಾಟೆ ಮಾಡ್ತಾರೆ, ಡ್ರಗ್ಸ್ ಇರ್ತಾರೆ, ಈ ತರ ಇದೆಯಾ? ಏನಿಲ್ಲ ಸರ್. ಅದೇ ಏನಮ್ಮ ಜಾಗ ಓಕೆ. ಇದು ಯಾರ್ದು ಇದೆ? ನಿಮ್ದು ಇದೆಯಾ? ಫುಲ್ ರಶ್ ಆದ್ಮೇಲೆ ಜಾಗ ಇಲ್ಲ ಅಂದ ಕೂಡ ಒಳಗಡೆ ಹೋಗಿ ಹೇಳ್ತಾರೆ. ಜಾಗ ಇಲ್ಲ ಅಂದ ಕೂಡ ನಮ್ನ ಬೈತಾರೆ, ಜಗಳ ಮಾಡ್ತಾರೆ. ಸರಿ ಓಕೆ, ನಾವು ಕೂಡ ಹೇಳ್ತೀನಿ. ಒಂದು ಟ್ರೈನ್ ಲೇಟ್ ಆಗಿದೆ ಕೂಡ ಎಲ್ಲಾ ಟ್ರೈನ್ ಲೇಟ್ ಆಗುತ್ತೆ. ಅದು ಮಧ್ಯದಲ್ಲಿ ಒಂದು ಟ್ರೈನ್ ಇದೆ. ನೀವು ನೋಟ್ ಮಾಡ್ಕೊಂಡು ನಮ್ಗೆ ರೈಲ್ವೆ ಕೊಡಿ, ನನಗೊಂದು ಕಾಪಿ ಕೊಡಿ. ಓಕೆ. ಪ್ರಾಬ್ಲಮ್ ಇದೆ ಸರ್. ಇದರಲ್ಲಿ ಬಾಕ್ಸಲ್ಲಿ ಬರೀ 12 ದಿವಸದಲ್ಲಿ ಎಷ್ಟೊಂದು ತೊಂದರೆ ಆಗುತ್ತೆ ಗೊತ್ತಾ? ಪೇಷಂಟ್ ಬರ್ತಾರ, ಟಾಯ್ಲೆಟ್ ಇರಲ್ಲ, ಅಂದ್ರೆ ನೀರು ಬರಲ್ಲ. 3 ಅವರ್ ಜರ್ನಿ ಫ್ರಮ್ ಮಾರಿಕೊಂಡ. ಅದು ರೈಲ್ವೆಗೆ ರಿಕ್ವೆಸ್ಟ್ ಮಾಡಬೇಕು ನೀವು. ನಾವು ಕೂಡ ಹೇಳ್ತೀವಿ ಅವರಿಗೆ. ಪೊಲೀಸ್ ರಿಲೇಟೆಡ್ ಏನಾದ್ರು ಇದೆಯಾ? ಹೇಳಿ ಸರ್. 9 o'clock ಟ್ರೈನ್ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ಲೈಕ್ ಈ ತರ ವಾಶ್ ಮಾಡೋದು ವಾಟರ್ ಡ್ರಿಂಕಿಂಗ್ ರಾತ್ರಿ 9 o'clock ಟ್ರೈನ್ ಅಲ್ಲಿ ರಾತ್ರಿ ಮಾರ್ನಿಂಗ್ 6 o'clock ಸೀಟ್ಸ್ ಎಲ್ಲ ರಿಸರ್ವ್ ಮಾಡ್ಬಿಟ್ಟಿದ್ದಾರೆ. ರಿಸರ್ವ್ ಹೇಗೆ ಮಾಡ್ಬಿಡ್ತಾರೆ? ಸೆಂಟ್ರಲ್ಲಿ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಲೈಕ್ ಫುಲ್ ಸೀಟ್ಸ್ ಇಟ್ಕೊಂಡ್ಬಿಡ್ತಾರೆ. ಬಂಗಾರಪೇಟೆವರೆಗೂ ಯಾರು ಕೊಡೋದಿಲ್ಲ. ನಮ್ಮ ಪ್ರಾಬ್ಲಮ್ ನೈಟ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಲೈಕ್ ಇದು ಬಂದ್ಬಿಟ್ಟು ಯಾರು ಕುತ್ಕೊಂಡಾಗ ಭಯ ಆಗುತ್ತೆ. ಲೈಕ್ ಸೆಕೆಂಡ್ ಫಸ್ಟ್ 3-4 ಕೋಚಲ್ಲಿ ಕುತ್ಕೊಂಡಾಗ ಭಯ ಆಗುತ್ತೆ. ಫ್ರೆಂಡ್ಸ್ ಹಾಕೊಂಡು ಹೊಡಿತಾರೆ ಇಲ್ಲಿ. ವಾಶ್ ಮಾಡೋದು ಯಾರು ರೈಲ್ವೆಯಿಂದ ವಾಶ್ ಮಾಡೋದು. ಸೊ ಈ ತರ ಸ್ವಲ್ಪ ಯಾರು ಕಂಪ್ಲೇಂಟ್ ಮಾಡ್ಬೇಕು ಸ್ವಲ್ಪ. ಈಗ ನಂದು ಎಲ್ಲ ನಂಬರ್
ಇವರು ಮಾತಾಡ್ತಾರೆ ಅಷ್ಟೇ ಸರ್. ಎಸ್ ಯಾರು ಬಂದು ಕಂಪ್ಲೇಂಟ್ ಕೊಡೋದು ಯಾರು ಅರೆ ಅಪ್ಪ ನಮ್ದು ಎಲ್ಲರದ್ದು ನಂಬರ್ ಇದೆ ಇದೆಯಾ ಅದಲ್ಲ ಫೋನ್ 112 ಓಕೆ ಬಟ್ ನಮಗೆ ಗೂಗಲಲ್ಲಿ ಸರ್ಚ್ ಮಾಡಿ KGF ಪೊಲೀಸ್ ನಂಬರ್ 9480827000 ಇದು ಇರುತ್ತೆ ನೀವು ಅಲ್ಲಿ ಅವ್ರದ್ದು ಫೋಟೋ ತಗೊಂಡು ಸ್ವಲ್ಪ ಕಲಿಸಿ ಸರ್ ಆತರ ಮಾಡಿದ್ರೆ ನಮ್ಗೆ ಅವ್ರ ಮಾಹಿತಿ ಡ್ರೈನೇಜ್ ನೋಡಿ ನೀವೇನ್ ಮಾಡ್ಬೇಕು ಇಲ್ಲಿಂದ ನಿಮ್ಗೆ ಅವರು ಸ್ವಲ್ಪ ಇಲ್ಲಿಂದ ಕೊಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಹೇಳಿ ನಾವು ಅಲ್ಲಿ ಮಾರಿಕಪ್ಪ ಹೇಳ್ತೀನಿ ಅವನಿಗೆ ಅಷ್ಟೊಂದು ನಮಗೆ ಸಮಯ ಸಿಗತ್ತೆ ಯಾವ ಕೋಚಲ್ಲಿ ಕುಡಿತಾರೆ ನಿಮ್ದು ಹೆಸರು ಹೇಳಿಲ್ಲಪ್ಪ ನೀವು ಡೈರೆಕ್ಟ್ಲಿ ಮೆಸೇಜ್ ಮಾಡಿ ಯಾವುದೇ DSP ಇನ್ಸ್ಪೆಕ್ಟರ್ ಅಥವಾ ನನಗೆ ಡೈರೆಕ್ಟ್ಲಿ ಮಾಡಬಹುದು ಈ ಕೋಚಲ್ಲಿ ಕುಡಿತಾ ಇದ್ದಾರೆ ಮೆಸೇಜ್ ಮಾಡಿ ಅಥವಾ ಇವರಿಗೆ ರೈಲ್ವೆ ಪೊಲೀಸ್ ನಿಮ್ದು ಯಾವ್ದು ನಂಬರ್ ಇದೆಯಾ ಅದು ತಗೊಳ್ಳಿ ಅದು ಕೊಡಿ ನೋಡಿದ್ರೆ ಸಾಕು ಸರ್. ಹಾ. ಇವಾಗೆಲ್ಲ 139 ಇದೆ ಅದು ನೀವು ಮಾಹಿತಿ ಕೊಡ್ಬೇಕು ಅದಕ್ಕೆ ಏನು ಕ್ಯಾಮ್ರಾ ನಿಮ್ಗೆ ಏನು ಭಯ ಹೋಗಬೇಕು ಅದಕ್ಕೆ ನೀವು ಮಾಡಿದ್ವಿ ನೀವು ಯಾರು ಭಯ ಕೊಡ್ತಾರೆ ಅವ್ರಿಗೆ ನಾವು ನೋಡ್ತೀವಿ ಓಕೆ ಯಾರು ತೊಂದರೆ ಕೊಡ್ತಾರೆ ನಮಗೆ ಫೋನ್ ಮೆಸೇಜ್ ಬರುತ್ತೆ ಫೋನ್ ನಂಬರ್ ಎಲ್ಲ ಕೊಡ್ತಾರೆ ಕೊಡ್ತಾರೆ ನಾವು ಬಂದು ಕೇಳಿದ್ರೆ ಅವರು ಇರೋದಿಲ್ಲ ಕಂಪ್ಲೇಂಟ್ ಮಾಡಿರೋರು ಇರಲ್ಲ ಸ್ಪಾಟಲ್ಲಿ ಇರೋದಿಲ್ಲ ಆಮೇಲೆ ಯಾರು ಕಂಪ್ಲೇಂಟ್ ಮಾಡಿದ್ರೆ ಯಾರು ಹೇಳೋದಿಲ್ಲ ಸೈಲೆಂಟ್ ಆಗಿ ಬಟ್ ಈಗ ಸಾಯಂಕಾಲ ಲೇಟ್ ನೈಟ್ ಟ್ರೈನಲ್ಲಿ ರೆಗ್ಯುಲರ್ಲಿ ಇದು ನಿಮ್ದು ಪೆಟ್ರೋಲಿಂಗ್ ಮಾಡ್ತೀರಾ ಯಾರು ಈ ಥರ ಡ್ರಿಂಕ್ ಮಾಡ್ತಾರೆ ಅದನ್ನು ಮಾಡ್ತಾರೆ ಸಿಕ್ಬಿಡ್ತಾರೆ ಕಂಪ್ಲೇಂಟ್ ಇದ್ದಾಮ ತೊಂದರೆ ಟ್ರೈನ್ ವಯಸ್ಸಾದವ್ರಿಗೆ ಜಾಗನೇ ಕೊಡೋದು सीट ಇದೆ प्रॉब्लम अच्छा। होता है एवरीवन बहुत लोग इन लोग जगह नहीं देता 2 आदमी बैठते 4 आदमी के जगह पकड़ लेता है सब लोग की एक ही गाँव का वो नहीं बोल रहा हूँ मैं हाँ ठीक है आगे आके कोई साथ में बैठता है क्या नहीं बैठता कहाँ चार स्टाफ आने के बाद आके बैठता है क्यों टिकट खरीदता उधर से आदमी खरीदता जिसको सीट पकड़ के जाता नहीं ಯಾರ್ದು ಎಷ್ಟು ಜಾಗ ಇದೆ ಅವರು ಅವರ ಕುರ್ಚಿಲಿ ಕೂತ್ಕೊಳ್ಬೇಕು ಅಷ್ಟೇ ಬಿಡೋದಿಲ್ಲ ಯಾರು ಬೇರೆ ಯಾರು ಜಾಗ ಇದೆ ವರ್ಷ ಮಾತಾಡ್ತಾರಲ್ಲ ಮತ್ತೆ ಅಫಿಷಿಯಲ್ ಹೋಗೋರು ಏನ್ ಮಾಡೋರು ಯಾರು ಮಾತಾಡಲ್ಲ ಈಗ ನಾವು ಅದಕ್ಕೆ ನಾವು ಬಂದಿದ್ದೀವಿ ಈ ತರ ಯಾರು ಮಾಡ್ತಾರೆ ಬರ್ತೀರಾ ವಾರಿಗೆ 2 ದಿವಸ ಕಳಿಸಿ 1-2 PC ಯಾಕೆ ಕಳಿಸ್ತಾ ಇಲ್ಲ ತಿಂಗಳಲ್ಲಿ 8 ದಿವಸ ಕಳ್ಸಕ್ಕಾಗಲ್ಲ PC ಬಂಗಾರ ಬಿಡ ಕುತ್ಕೊಂಡು ಏನ್ ಮಾಡ್ತಾರೆ ರೈಲ್ವೆ ಪೊಲೀಸ್ ಬೇರೆ ಇರುತ್ತೆ ನಾವು ನಮ್ದು ರೈಲ್ವೆ ಡ್ಯೂಟಿ ಬೇರೆ ಅದಕ್ಕೆ ಡೆಫಿನೆಟ್ಲಿ ನೀವು ಥ್ಯಾಂಕ್ ಯು ನೀವು ನಮ್ ಗಮನಕ್ಕೆ ತಂದಿದ್ದೀವಿ ನಾವು ಈಗ ಸ್ವಲ್ಪ ಮಾಡ್ತೀವಿ ಪಬ್ಲಿಕ್ ಇರೋದು ನೀವೇನಕ್ಕೆ ತಪ್ಪದು ಹೀಗೆ ಮಾಡ್ತೀವಿ ಹೀಗೆ ಓಕೆ ಸೊ ನಿಮ್ದು ಏನ್ ಸಮಸ್ಯೆ ಇದೆ ನೀವು ಒಂದು ಇದು ಹೇಳಿದಿರಿ ಜಾಗ ಕೊಡ್ತಾ ಇಲ್ಲ ಓಕೆ ಅದು ಬಿಟ್ಟು ಬೇರೆ ಏನಾದ್ರು ಇದೆಯಾ ಮೇನ್ ಅದು ಒಂದು ಸಾಲ್ವ್ ಮಾಡ್ಕೊಂಡು ಸಾಕು ಸಾಕು ಟ್ರಾವೆಲ್ ಮಾಡೋ ಸ್ವಲ್ಪ ಅದಕ್ಕೆ ಬಂದಿದ್ದೀವಿ ಸ್ವಲ್ಪ ನಾವು ಬಂದಿದ್ದು ಒಳ್ಳೇದು ಬಟ್ ವಾರಕ್ಕೆ 2 ದಿವಸ ದಯವಿಟ್ಟು ಮಾಡಿಕೊಂಡು PC ಒಂದು 4 PC ಹಾಕಿ ಸರ್ ಇನ್ನೊಂದ್ಸಲ ಚಲೋ ನಾವು ರೆಫರ್ ಮಾಡಿ ಅದು ವೆರಿಫೈ ಮಾಡಿ ಅಪ್ಪ ಸಾರ್ಟ್ ಔಟ್ ಮಾಡಿ ನಮ್ಮ ಜುಡಿಷನ್ ಬಂದ್ರೆ ನಾವು ನಮ್ಮ ಆಕ್ಷನ್ ತಗೊಳ್ತೀವಿ ಬೇರೆ ಡಿಪಾರ್ಟ್ಮೆಂಟ್ ಬಂದ್ರೆ ನಾವು ರೆಕಮೆಂಡ್ ಮಾಡ್ತೀವಿ ನಮ್ಮ ಕಡೆಯಿಂದ ಕೂಡ ಮಾಡ್ತೀವಿ ಓಕೆ ನೀವು ತಂದಿದ್ದೀರಿ ಥ್ಯಾಂಕ್ ಯು ನೀವು ಹೇಳಿದ್ರೆ ಕೂಡ ನಿಮ್ಮ ಒಂದು ಸಜೆಷನ್ ಕೊಟ್ಬಿಟ್ಟು ಅದನ್ನ ಇನಿಷಿಯೇಟ್ ಮಾಡೋದು ಮಾಡಿ ಓಕೆ ಥ್ಯಾಂಕ್ ಯು ಎನಿ ಪ್ರಾಬ್ಲಮ್ ಮೇಡಮ್ ಯಾರು ತೊಂದರೆ ಕೊಡ್ತಾರೆ ಬೆದರ್ತಾರೆ ಏನಾದ್ರು ಇದೆಯಾ ಆದ್ರೆ ಇಲ್ಲಿ ಬರೋರಿಗೆ ಅಲ್ಲೇ ಇಡಬೇಡ ಒಂದೇ ಪ್ರಾಬ್ಲಮ್ ಬೇರೆ ಯಾರನ್ನ ಏನೋ ತೊಂದರೆ ಕೊಡ್ತಾರಂಗಲ್ಲ ಯಾವ ಸ್ಟೇಷನ್ ಇದು ಚಿನ್ಕೋಟೆ ರೈಲ್ವೆ ಸ್ಟೇಷನ್ ಚಿನ್ಕೋಟೆ ಹಾಲ್ಟ್ ಸ್ಟೇಷನ್ ಪವರ್ ಇಲ್ಲ ಏನಾದ್ರು ಸಮಸ್ಯೆ ಯಾರು ತೊಂದರೆ ಕೊಡ್ತಾರೆ ಓಕೆ ಗಲಾಟೆ ಮಾಡೋದು ಕೊಡಬಾರ್ದು ಇಲ್ಲಿ ಟ್ರೈನಲ್ಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಂಡ್ ಅರ್ಲಿ ಮಾರ್ನಿಂಗ್ ಬಟ್ ಎಸ್ ರಸ್ ಕೂಡ ಭಾಳ ಜಾಸ್ತಿ ಇರುತ್ತೆ 2 ಟ್ರೈನ್ ಬರ್ತವೆ ಅರ್ಲಿ ಮಾರ್ನಿಂಗ್ ಅದೊಂದು ಸಮಸ್ಯೆ ಇದೆ ಅದು ಜನರು ಪಬ್ಲಿಕ್ ಹೇಳ್ತಾರೆ ಮಾರಿಕಪ್ಪನಿಂದ ಸ್ಟಾರ್ಟ್ ಮಾಡ್ತಾರೆ ಜಾಗ ಬಿಡ್ತಾ ಇಲ್ಲ ಅದಕ್ಕೆ ಏನ್ ಮಾಡ್ತೀರಿ ಅದು ಡೈಲಿ ಮಾಡಬೇಕು ನಾವು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ದಟ್ ಟೈಮ್ ಅಂಡ್ ಸಾಯಂಕಾಲ ಲೇಟ್ ನೈಟ್ ಟ್ರೈನ್ ಇಲ್ಲಿ
ಡೇ ಟೈಮಲ್ಲಿ ಮಾಡ್ತೀರಿ, ಡೇ ಟೈಮ್ ಏನು ಪ್ರಾಬ್ಲಮ್ ಇರಲ್ಲ. ನಮ್ಮಲ್ಲಿ ಸರ್ಪ್ರೈಸ್ ಮಾಡಬೇಕಾಗಿ ನಮ್ಮಿಂದ ಸಿಸ್ಟಮ್ ಬೇಕು ನಮಗೆ ಹೇಳಿ, ನಿಮ್ಗೆ ಯಾವ್ದು ಬೇಕು ನಾವು ನಮ್ಮಿಂದ ಕೊಡ್ತೀವಿ. ಯಾವ್ದು ಆ ದಿನ ವೀಕ್ಲಿ ಮಂತ್ಲಿ 2-3 ಸಲ ಡೈಲಿ ಏನು ಟ್ರೈನ್ ಪ್ಯಾಸೆಂಜರ್ಸ್ ಇದೀರಿ ನೀವು ಫೇಸ್ ಮಾಡುವಂತ ಪ್ರಾಬ್ಲಮ್ಸ್ ಲೈಕ್ ರಶ್ ಅವರ್ಸ್ ಅಲ್ಲಿ ಚೈನ್ ಕಿತ್ಕೊಳ್ತಾರೆ, ಬೇರೆ ಪಿಕ್ ಪಾಕೆಟಿಂಗ್ ನಡೆಯುತ್ತೆ. ಆ ಟೈಮಲ್ಲಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಿಮ್ಗೆ ಒಂದು ನಂಬರ್ ಹೆಲ್ಪ್ ಲೈನ್, ಪೊಲೀಸ್ ಹೆಲ್ಪ್ ಲೈನ್ ನಂಬರ್ ಗೊತ್ತಿರಬೇಕು, 112. ಎಸ್ಪೆಷಲಿ ಹೆಣ್ಮಕ್ಳು ನೋಟ್ ಮಾಡೋದು ಈಸಿ ಟು ರಿಮೆಂಬರ್, ಅಟ್ಲೀಸ್ಟ್ ಬೈ ಹಾರ್ಟ್ ಮಾಡ್ಕೊಳ್ಳಿ. ಇಟ್ ಕಮ್ಸ್ ಇನ್ ಹ್ಯಾಂಡಿ. ನಿಮ್ಮ ಎಮರ್ಜೆನ್ಸಿ ಟೈಮಲ್ಲಿ 112ಗೆ ಫಾರ್ ಎನಿ ಕ್ರೈಸಿಸ್ ನೀವು ಕಾಲ್ ಮಾಡ್ಬೋದು. ಅದರ್ವೈಸ್ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ, ಯಾರಾದ್ರೂ ಹುಡುಗರು ಮಿಸ್ಚೀಫ್ ಮಾಡೋದು, ಏನಾದ್ರು ನೀವು ಫೇಸ್ ಮಾಡ್ತಾ ಇದ್ದೀರಾ, ಪೊಲೀಸ್ಗೆ ರಿಪೋರ್ಟ್ ಮಾಡೋದು ಏನಾದ್ರು ಇದ್ರೆ ನಮ್ಗೆ ಹೇಳಿ, ನಾವು ಅದ್ರ ಕೇರ್ ತಗೊಳ್ತೀವಿ. ಹಾಗೆ ಫುಟ್ಬೋರ್ಡ್ ಅಲ್ಲಿ ನಿಂತ್ಕೊಳ್ತೀರಿ, ಸೆಲ್ಫಿ ತಗೊಳ್ಳೋದು ಇಲ್ಲಿ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಇದೆ. ಸೆಲ್ಫಿ ತಗೊಂಡು ಹಿಂದ್ಗಡೆ ಲ್ಯಾಂಡ್ಸ್ಕೇಪ್ ವ್ಯೂಗಳೆಲ್ಲ ತಗೊಳ್ಳೋದಕ್ಕೆ, ಅದನ್ನ ರೀಲ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ. ಎಷ್ಟೋ ಜನ ಕೆಳಗಡೆ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ, ಕೇಸ್ಗಳು ಮಾಡ್ತಾ ಇದೀವಿ. ಫುಟ್ಬೋರ್ಡ್ ಅಲ್ಲಿ ಹುಷಾರಿರ್ಬೇಕು. ಹಿಂದ್ಗಡೆ ಏನು ಇಟ್ಕೊಳ್ಳೋದಿಲ್ಲ, ರೀಲ್ಸ್ ಮಾಡ್ಕೊಳ್ಳೋ ಸರಿಯಾದ ವ್ಯೂ ಸಿಗ್ಲಿ ಅಂತ ಹಿಂದೆ ಮುಂದೆ ಹೋಗ್ತೀರಿ, ಕೆಳಗಡೆ ಬೀಳ್ತೀರಿ. ಅದೇ ರೀತಿ ಗಾಂಜಾ ಈ ತರದ್ದು ಏನಾದ್ರು ನಿಮ್ಗೆ ಕಣ್ಣಿಗೆ ಕಾಣಿಸಿದ್ರೆ, ಎನಿ ಸಸ್ಪಿಷಿಯಸ್ ಮೆಟೀರಿಯಲ್ ಕಾಣಿಸಿದ್ರೆ ಅದನ್ನ ಪೊಲೀಸ್ ನಮಗೆ ರಿಪೋರ್ಟ್ ಮಾಡಬೇಕು. ಅದಕ್ಕೆ ಅಗೈನ್ 112 ಹೆಲ್ಪ್ ಲೈನ್ ನಂಬರ್ ಅನ್ನ ಜ್ಞಾಪಕ ಇಟ್ಕೊಂಡಿರಿ. ನಿಮ್ಮ ಹೆಸರನ್ನ ಹೇಳೋ ಅವಶ್ಯಕತೆ ಇಲ್ಲ, ನಾವು ಕೇಳೋದು ಇಲ್ಲ. ಸೊ ನಿಮ್ಮ ಐಡೆಂಟಿಟಿಯನ್ನ ನಾವು ಅದನ್ನ ಹೈಡ್ ಮಾಡ್ತೀವಿ, ನಾವು ಯಾರಿಗೂ ಹೇಳೋದಿಲ್ಲ. ಸೊ ರಿಪೋರ್ಟ್ ಮಾಡಿ, ನಮ್ಗೆ ಏನೇ ಪೊಲೀಸ್ ರಿಲೇಟೆಡ್ ವಿಷಯ ಆಗಿತ್ತು ಅಂದ್ರೆ ರಿಪೋರ್ಟ್ ಮಾಡಿ. ಸರ್ SP ಸರ್ ಇದಾರೆ, ನೀವು ಇಂಟರಾಕ್ಟ್ ಮಾಡ್ಬೋದು. ಇನ್ ಕೇಸ್ ಏನಾದ್ರು ನಿಮ್ ಪಬ್ಲಿಕ್ ಡೈಲಿ ಲೈಫ್ ಜಸ್ಟ್ ಲೆಟ್ ಅಸ್ ನೋ. ನಮ್ಗೆ ಮಾಹಿತಿ ಕೊಡಿ. 112 ನಂಬರ್ ಇದೆ, 9480827000 ಕಂಟ್ರೋಲ್ ರೂಮ್ ನಂಬರ್ ಇದೆ. ಯಾರು ಇಲ್ಲಿ ತೊಂದರೆ ಕೊಡ್ತಾರೆ ನಮ್ಗೆ ಮಾಹಿತಿ ಕೊಡ್ಬೇಕು. ಓಕೆ, ಅದೇ ಮೇನ್ ಅದೇ ಸಮಸ್ಯೆ ಹೇಳ್ತಾ ಇದ್ದಾರೆ. ಸೊ ವಿಲ್ ಟೇಕ್ ಆಕ್ಷನ್. ಓಕೆ, ಡೋಂಟ್ ವರಿ. ಸೊ ವಿತ್ ದ ರೈಲ್ವೆ ಪೊಲೀಸ್ ವಿ ವಿಲ್ ಆಲ್ಸೋ ಡೂ ಪೆಟ್ರೋಲಿಂಗ್. ಓಕೆ, ಬರ್ತಾರೆ ಅಲ್ಲಿ ಮಾರಿಕಪ್ಪಿಂದ ಯಾವ ಟ್ರೈನ್ ಓಕೆ ಸರಿ. ನಾವು ಬೆಳಿಗ್ಗೆ 5 ಗಂಟೆ ಎದ್ದು ಬರೋದು ನಮ್ಗೆ ಬೇರೆ ಓಕೆ, ಭಾಳ ಜನ ಅದೇ ಸಮಸ್ಯೆ ಹೇಳಿದ್ದಾರೆ. ನಾವು ಅದನ್ನ ನೋಡ್ತೀನಿ, ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಯಾರು ಗಲಾಟೆ ಮಾಡಬಾರ್ದು. ಕಂಟ್ರೋಲ್ ರೂಮ್ದು ಕೂಡ ನಂಬರ್ ಕೊಡಬೇಕು. ನಮಸ್ತೆ, ಎನಿ ಪ್ರಾಬ್ಲಮ್? ಎಲ್ಲ ನಂಬರ್ ಅನ್ನ ನಾವು ಶೇರ್ ಹಾಕಿ ಟ್ರೈನ್ ಅಲ್ಲಿ ಕಾಲ್ ಮಾಡ್ತಾರಲ್ಲ. ಓಕೆ, ನೀವು 1-3-4 ನಂಬರ್ ಅನ್ನು ಜ್ಞಾಪಕ ಇರಲ್ಲ. 112 ಒಂದೇ ನಂಬರ್ ಇದೆ. 112 1930 is for cyber crime. ಎರಡೇ ನಂಬರ್ ಸೈಬರ್ ಕ್ರೈಮ್. ಯು ರಿಮೆಂಬರ್ ಒಂದೇ ನಂಬರ್ 112. 112 ಇದು ಒಂದೇ ನಂಬರ್ ಇದೆ. ಅಲ್ಲಿ ನಿಮ್ಗೆ ಎಲ್ಲ ಮಾಹಿತಿ ಸಿಗತ್ತೆ. ನೀವು ಅವ್ರಿಗೆ ಮಾತಾಡ್ತೀರಿ, ಅವರು ಎಲ್ಲ ಹೇಳ್ಬಿಡ್ತಾರೆ. ಫಾರ್ ಎನಿ ಇಮರ್ಜೆನ್ಸಿ 112 ಕಾಲ್ ಮಾಡಿ. ನೀವು ಎಷ್ಟು ನಂಬರ್ ನಿಮಗೆ ಇರಲ್ಲ, ಬಿಕಾಸ್ ನಮ್ಮ ಕಂಟ್ರೋಲ್ ರೂಮ್ದು ಕೂಡ ನಂಬರ್ ಇರುತ್ತೆ ಪೊಲೀಸ್. ಬಟ್ KGFದು, ಕೋಲಾರದು ಎಲ್ಲ ಬೇರೆ ಬೇರೆ ಇರುತ್ತೆ. ಟ್ರೈನ್ ಬೇರೆ ಬೇರೆ ಜುಡಿಷನ್ ಇಂದ ಹೋಗುತ್ತೆ. ಅದಕ್ಕೆ ಒಂದು ನಂಬರ್ 112 ಇಂದ ನಿಮ್ಗೆಲ್ಲ ಸಹಾಯ ಸಿಗುತ್ತೆ. ಓಕೆ, ಈ ಸ್ಟಿಕರ್ಗೂ ಕೂಡ ನೀವು ಗುಡ್ ಸಜೆಷನ್ ನೋಡ್ತೀನಿ. ಎಸ್, ಓಕೆ. ಜೋಲಾರ್ಪೇಟೆಯಿಂದ ಬಂಗಾರಪೇಟೆ ಬರುತ್ತೆ. ಓಕೆ, ಥ್ಯಾಂಕ್ ಯು. ಎಮರ್ಜೆನ್ಸಿ ನಂಬರ್ ಇದೆ, 112 ನ ಜ್ಞಾಪಕ ಇಟ್ಕೊಳ್ಳಿ. ಎನಿ ಎಮರ್ಜೆನ್ಸಿ ಕಾಲ್ 112. SP ಸರ್ ಬರ್ತಿದ್ದಾರೆ, ನೀವು ಏನಾದ್ರು ಹೇಳೋದಾದ್ರೆ ಸರ್ಗೆ ಹೇಳಿ. ವೆರಿ ಗುಡ್. ಯಾವಾಗ? ರಾತ್ರಿ ಲೇಟ್ ನೈಟ್ ಟ್ರೈನಲ್ಲಿ. ನೈಟ್ ಟ್ರೈನ್ 2 ಗಂಟೆ ಟ್ರೈನ್ 2:30 ಬರುತ್ತೆ.
ಒಂದೊಂದು ಬಿಟ್ಟ ತಕ್ಷಣ ಎಲ್ಲ ತೋರಿಸ್ಬಿಡ್ತಾರೆ ಮತ್ತು ಬಾಟಲ್ ಎಲ್ಲ ಮಿಕ್ಸ್ ಓಕೆ ಈಗ ಅದು ಹೇಳಿದ್ದಾರೆ, ಅದು ಗಮನಕ್ಕೆ ತಂದಿದ್ದಾರೆ. ನಾವು ಇಳಿಸಿ ಇದು ನೀವು ಹೇಳಿದಿರಿ, ನಾವು ಈಗ ಲೇಟ್ ನೈಟ್ ಟ್ರೈನ್ ಕೂಡ ನೆಕ್ಸ್ಟ್ ಮಾಡ್ತೀವಿ. ಅವ್ರ ಬಿಟ್ಟು ಕೇಸ್ ಬುಕ್ ಮಾಡಿ ಸ್ವಲ್ಪ ಆ್ಯಕ್ಷನ್ ತಗೊಳ್ತೀವಿ. ಟ್ರೈನಲ್ಲಿ ಬರ್ಬೇಕಂದ್ರೆ ಒಂಥರ ಇರಿಟೇಟ್. ಓಕೆ ಈಗ ಹಾಂ ಬೆಳಿಗ್ಗೆ ಅದು ಹೇಳಿದ್ದಾರೆ, ಅದು ನಿಮಗೆ ಕೂಡ ಬಿಡ್ತಾ ಇಲ್ಲ. ಇದು ರಿಸರ್ವ್ ಕೋಚ್ ಕೂಡ ಇದೆ. ಓಕೆ ಸರಿ, ನಾವು ಕ್ರಮ ತಗೊಳ್ತೀವಿ. ಟೇಕ್ ಕೇರ್. ಥ್ಯಾಂಕ್ ಯು. ಚೇಂಜ್ ಆಗಿ ಓಕೆ. ಸೊ ಇದು ಸ್ವಲ್ಪ ಅದೇ ಬೆಳಿಗ್ಗೆ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ರಾತ್ರಿ ನಮ್ಮಿಂದ ಏನೋ ಅಸಿಸ್ಟೆಂಟ್ ಬೇಕಿದೆ ನಮಗೆ ಹೇಳಿ, ನಾವು ಆ ಟೈಮ್ ಜಾಯಿಂಟ್ ಪೆಟ್ರೋಲಿಂಗ್ ಮಾಡ್ತೀವಿ. ಓಕೆ, ಅರ್ಲಿ ಮಾರ್ನಿಂಗಲ್ಲಿ ಪ್ಲಸ್ ರಾತ್ರಿ ಲೇಟ್ ನೈಟ್ 9 ಗಂಟೆ ಟ್ರೈನ್ ಹೇಳಿದ್ದಾರೆ. ಆವಾಗ ಸರ್ಪ್ರೈಸ್ ವಿಸಿಟ್ ಯಾವುದೇ ಒಂದು ದಿವಸ ನಾವು ಮಾಡ್ತೀವಿ. ಓಕೆ, ಇದು ತಗೊಳ್ಳಿಯಪ್ಪ. ಎಲ್ಲರಿಗೂ ನಮಸ್ಕಾರ. ಈಗ ಇವತ್ತು ನಾವು ಜನರಿಗೆ ಸ್ವಲ್ಪ ಭರೋಸಾ, ಪೊಲೀಸ್ ಇಲಾಖೆಯಿಂದ ಒಂದು ಭರೋಸೆ ಕೊಡಲಿಕ್ಕೆ ಈಗ ಬಂಗಾರಪೇಟೆಯಿಂದ ಒಂದು ಟ್ರೈನ್ ಹತ್ತಿ ಮಾರಿಕೊಪ್ಪ ತನಕ ಬಂದಿದ್ದೀವಿ. ಈಗ ನಾವು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಂಡ ಮಾಡಿ, ಪ್ರತಿಯೊಂದು ಕೋಚಲ್ಲಿ ಒಂದು ತಂಡ ಮಾಡಿ ಜನರಿಗೆ ಅರಿವು ಮೂಡಿಸಿದ್ದೀವಿ. ಅಲ್ಲಿ ಡ್ರಗ್ಸ್ ಬಗ್ಗೆ, 112 ಬಗ್ಗೆ, 1930 ಸೈಬರ್ ಕ್ರೈಮ್ ಬಗ್ಗೆ, ಮತ್ತು ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ಆರಾಮವಾಗಿ ಹೇಳಬಹುದು, ಅದ್ರ ಬಗ್ಗೆ ಅವರಿಗೆ ಹೇಳಿದ್ದೀವಿ. ಈ KGF ಯಲ್ಲಿ ರೌಡಿ ಫ್ರೀ ಮಾಡಲಿಕ್ಕೆ ನಮ್ಮ ಏನು ಕ್ರಮ ತಗೊಳ್ತಾ ಇದ್ದೀವಿ, ಅದ ಕ್ರಮದಲ್ಲಿ ಇದು ಕೂಡ ಒಂದು ಸ್ಟೆಪ್ ಇದೆ. ಈ ಟ್ರೈನಲ್ಲಿ ಕೂಡ ಕೆಲವು ರೌಡಿಗಿರಿ ಮಾಡ್ತಾರೆ, ಈ ಥರ ಯಾರು ಮಾಡಬಾರ್ದು. ಯಾರು ಮಾಡಿದರೆ ಅವ್ರ ಮೇಲೆ ನಾವು ಮುಂದಿನ ದಿನದಲ್ಲಿ ಸೂಕ್ತ ಕ್ರಮ ತಗೊಳ್ತೀವಿ. ಅವರು ಕೆಲವು ಸಮಸ್ಯೆ ಹೇಳಿದ್ದಾರೆ, ಲೇಟ್ ನೈಟಲ್ಲಿ ಟ್ರೈನ್ ಬರುತ್ತಲ್ಲಿ ಕೆಲವು ಸಮಸ್ಯೆ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಸರ್ಪ್ರೈಸ್ ವಿಸಿಟ್ ಮಾಡಿ ಅಲ್ಲಿ ಟ್ರೈನಲ್ಲಿ ಯಾರು ಡ್ರಿಂಕ್ ಮಾಡ್ತಾರೆ, ಸ್ಪಿಟ್ ಆಡ್ತಾರೆ ಅಥವಾ ಗಾಂಜಾ ಸೇರ್ತಾರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ, ರೈಲ್ವೆ ಇಲಾಖೆ ಇವತ್ತು ರೈಲ್ವೆ ಅಧಿಕಾರಿ ಕೂಡ ನಮ್ಮ ಜೊತೆ ಬಂದಿದ್ದಾರೆ, ಅವ್ರ ಜೊತೆ ಜಾಯಿಂಟ್ ನಾವು ಪೆಟ್ರೋಲಿಂಗ್ ಮಾಡಿದ್ದೀವಿ. ಸೊ ದಟ್ ಪಬ್ಲಿಕ್ ಯಲ್ಲಿ ಒಂದು ಅರಿವು ಮೂಡಿಸಿ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರಬೇಕು. ಈಗ ನಾವು ನಮ್ಮ ಇಲಾಖೆಯಿಂದ ನಾವು ಪೊಲೀಸ್ ನಾವೆಲ್ಲ ಇದ್ದೀವಿ, ಟ್ರೈನಲ್ಲಿ ಒಬ್ಬರೇ ಇಲ್ಲ. ಭಾಳ ಹೆಣ್ಮಕ್ಳು ಕೂಡ ಬರ್ತಾರೆ, ಬೆಂಗಳೂರು ಕೆಲಸ ಹೋಗ್ತಾರೆ, ಇಲ್ಲಿ ಬರ್ತಾರೆ. ಅವರಿಗೆ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ, ಭಯ ಮುಕ್ತಿಯಿಂದ ಎಲ್ಲಿ ತಿರುಗಾಡಬೇಕು, ಕೆಲಸಕ್ಕೆ ಹೋಗಬೇಕು, ಅದು ಬಗ್ಗೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಜನರಿಗೆ ಎಲ್ಲ ನಮ್ಮ ಇಲಾಖೆಯಿಂದ ಮನವಿ ಇದೆ, ಯಾರಿಗೆ ಏನಾದರೂ ಸಮಸ್ಯೆ ಇದ್ದರೆ ರೌಡಿಗಿರಿ ಯಾರು ಮಾಡ್ತಾರೆ ಅಥವಾ ಬೇರೆ ಟ್ರೈನಲ್ಲಿ ಡ್ರಿಂಕ್ ಮಾಡ್ತಾರೆ ಅಥವಾ ಆಲ್ಕೋಹಾಲಿಸಮ್ ಡ್ರಗ್ಸ್ ಇರ್ತಾರೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು. 9480802700 ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇದೆ, ಮತ್ತು 112 ಹೆಲ್ಪ್ಲೈನ್ ನಂಬರ್ ಇದೆ, ಅಲ್ಲಿ ನಾವು ಮಾಹಿತಿ ಕೊಡ್ಬೋದು. ನೀವು ನಿಮ್ಮದು ಎಲ್ಲರದ್ದು ಜನರದ್ದು ಸಾರ್ವಜನಿಕರದ್ದು ಸಹಕಾರ ಬೇಕಿದ್ದರೆ ಅಷ್ಟು ಮಾತು ಹೇಳ್ತೀವಿ. ಥ್ಯಾಂಕ್ ಯು.